ಎಲ್ಲ ಫಾರ್ಮಸಿ ಮೆಡಿಕಲ್ ಶಾಪ್ ನಲ್ಲಿ ಕೂಡ ಯಾರಿಗಾದ್ರೂ ಈ ರೀತಿ ಏನಾದ್ರು ಮಾಹಿತಿ ಕೊಡ್ಬೇಕಂತ ಇದ್ದಲ್ಲಿ ಆ QR ಕೋಡ್ ಹೋಗಿ ನಮ್ಗೆ ಮಾಹಿತಿ ಕೊಡ್ಬೋದು. ನಂಬರ್ 1. ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ಟೋಲ್ ಫ್ರೀ ಒಂದು ಕಾಲ್ ಸೆಂಟರ್ ಮಾಡ್ಬೇಕಂತ ಇದೆ. ಒಂದು ನಂಬರ್ ಕೊಟ್ಟು ಯಾವ್ದಾದ್ರು ಮತ್ತೆ ಅದಕ್ಕೆ ಒಂದು ಟೀಮ್ ಸೆಟಪ್ ಮಾಡಿ ಯಾರಾದ್ರೂ ಪ್ರದೇಶ ಏನಾದ್ರು ಕಾಲ್ ಬಂದ್ರೆ ಅದು ಹೋಗಿ ತಪಾಸಣೆ ಮಾಡಿಕೊಂಡು ಅದರ ಮೇಲೆ ಕ್ರಮ ತಗೊಳ್ಳುವಂಥದ್ದು. ಅಂದ್ರೆ ಗ್ರಾಹಕರಿಗೆ ಹೆಚ್ಚಿನ ಒಂದು ಹತ್ತಿರದ ಒಂದು ಆಕ್ಸೆಸ್ ಇವತ್ತು ಕೊಡ್ಲಿಕ್ಕೆ ಬೇಕಾಗಿ ಅದಕ್ಕಾಗಿ ಬಹುಶಃ ಈ ಒಂದು ನಮ್ಮ QR ಕೋಡ್ ಅನ್ನು ಈಗೆಲ್ಲ ಉದ್ಘಾಟಿಸ್ತೇವೆ. ಇಲ್ಲಿ ಬೆಂದು ದೂರದಲ್ಲಿ ಥ್ಯಾಂಕ್ ಯು. ಮತ್ತು ಇದು ಬರೀ ಫುಡ್ ಸೇಫ್ಟಿ ಅಲ್ಲ, ಇವನ್ ಇನ್ಕ್ಲೂಡಿಂಗ್ ಡ್ರಗ್ಸ್ ಮತ್ತೆ ಫಾರ್ಮಸಿ ಅಂದ್ರೆ ಡ್ರಗ್ಸ್ ಗೆ ಮತ್ತು ಫುಡ್ ಸೇಫ್ಟಿಗೆ ಇದಕ್ಕೆ QR ಕೋಡ್ ಇವತ್ತು ಪ್ರಾರಂಭ ಮಾಡಿದ ಒಂದು ರಾಜ್ಯ ಇದ್ರೆ ಅದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. This type of complaint receiving QR code is the first in India, and not only on food safety, on drugs also, pharmaceutical also. Okay, ಈಗ ಮಾಹಿತಿ ಬಹುಶಃ ಆರೋಗ್ಯ ನಮ್ಗೆಲ್ಲರಿಗೂ ಕೂಡ ಮುಖ್ಯ ಅಂತ ನಾನು ಫಸ್ಟ್ ಹೇಳಿದ್ದೇನೆ. ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ಬಹುಶಃ ಏನ್ ನಾವು ಊಟ ಇವತ್ತು ಮಾಡ್ತೇವ ಅದು ಅದರ ಮೇಲೆ ಅವಲಂಬಿತರಾಗಿ ಇದೆ ಅಂತ ಹೇಳಿಕೊಂಡು ಆದ ಕಾರಣ ಇವತ್ತು ಯಾವ ರೀತಿಯ ಆಹಾರ ಪದಾರ್ಥ ನಮ್ಗೆ ಸರಬರಾಜು ಆಗ್ತದೆ ಅಂತ ಹೇಳಿಕೊಂಡು ಜನರಿಗೆ ಒಂದು ಮಾಹಿತಿ ಕೊಡ್ಬೇಕು. ಜನ ಕೂಡ ಎಚ್ಚೆತ್ತುಕೊಳ್ಬೇಕು. ಭವಿಷ್ಯ ದಿನಗಳಲ್ಲಿ ಅವರು ಆರೋಗ್ಯವಂತವಾದ ಊಟವನ್ನೇ ಮಾಡ್ಲಿಕ್ಕೆ ಇವತ್ತು ಅವರ ಮೈಂಡ್ ಸೆಟ್ ಅನ್ನು ಕ್ರಿಯೇಟ್ ಮಾಡ್ಬೇಕಂತ ಹೇಳಿಕೊಂಡು ನಾವು ಆಲೋಚನೆ ಮಾಡಿ ನಾವು ಡಿಸ್ಕಸ್ ಮಾಡಿದ್ದೆವು. ಅದಕ್ಕೆ ಅನುಗುಣವಾಗಿ ಎಲ್ಲಿ ಇವತ್ತು ಆಹಾರ ಪದಾರ್ಥ ತಯಾರು ಮಾಡ್ತಾರೆ ಅಲ್ಲಿ ನಾವು ತಪಾಸಣೆ ಮತ್ತು ಇನ್ಸ್ಪೆಕ್ಷನ್ ಮಾಡ್ಬೇಕಂತ ಹೇಳಿಕೊಂಡು ತೀರ್ಮಾನ ಮಾಡಿ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ನಾವು ಸೂಚನೆ ಕೊಟ್ಟಾಗ ತತ್ಕ್ಷಣ ಇವತ್ತು ಎಲ್ಲ ಕಡೆ ಇವತ್ತು ರೆಡಿ ಇವತ್ತು ಮಾಡಿರ್ತಾರೆ. ಅದರಲ್ಲಿ ಬಹುಶಃ ಇವತ್ತು ರಾಜ್ಯದ ಉದ್ದಗಲಕ್ಕೂ 30 ಟೀಮ್ ಅನ್ನು ತಯಾರು ಮಾಡಿ ಮೊನ್ನೆ 30 ಟೀಮ್ ಅನ್ನು ತಯಾರು ಮಾಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರೆಸಿ ಆ ಟೀಮ್ ಅನ್ನು ಸೆಟ್ ಮಾಡಿ 60 ಇವತ್ತು 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಸ್ಗೆ 8 ವೇರ್ ಹೌಸಸ್ಗೆ 4 ಇಂಟರ್ನ್ಯಾಷನಲ್ ರೆಸ್ಟೋರೆಂಟ್ಸ್ಗಳಿಗೆ ಅದನ್ನು ಬೆಂಗಳೂರು BBM ಲಿಮಿಟ್ ಅಲ್ಲಿ ಅದು ಅಲ್ಲಿಗೆ ಮತ್ತು 30 ಫುಡ್ ಬಿಸ್ನೆಸ್ ಆಪರೇಟರ್ಸ್ಗಳಿಗೆ ಇವತ್ತು ಇನ್ಸ್ಪೆಕ್ಷನ್ ಮಾಡಿ ರೇಡ್ ಮಾಡಿ ಸರ್ 30 ಈ ಒಂದು ತಪಾಸಣೆ ಮತ್ತು ರೇಡ್ ಮಾಡುವ ಸಂದರ್ಭದಲ್ಲಿ ನಾವು ಹೇಳಿದಾಗ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಧಿಕಾರಿ ಕರೆಸಿ 30 ಟೀಮ್ ರೆಡಿ ಮಾಡಿ 30 ಟೀಮ್ ರೆಡಿ ಮಾಡಿ ಅವ್ರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟು ಅದನ್ನು ಟೋಟಲ್ ಆಗಿ 60 5 ಸ್ಟಾರ್ಸ್ and 3 ಸ್ಟಾರ್ ಹೋಟೆಲ್ಸ್ 8 ವೇರ್ ಹೌಸಸ್ ಜಿಪ್ಟೋ ಝೊಮ್ಯಾಟೊ ಇಂಥ ದೊಡ್ಡ ದೊಡ್ಡ ವೇರ್ ಹೌಸಸ್ ಮತ್ತು 4 ಮಲ್ಟಿನ್ಯಾಷನಲ್ ರೆಸ್ಟೋರೆಂಟ್ಸ್ ಔಟ್ಲೆಟ್ಸ್ ಅದು KFC ಇರಲಿ, ಮ್ಯಾಕ್ಡೊನಾಲ್ಡ್ಸ್ ಇರಲಿ, ಡೊಮಿನೋಸ್ ಇರಲಿ, ಬರ್ಗರ್ ಕಿಂಗ್ ಎಲ್ಲ ಕೂಡ ಆ ಒಂದು ಔಟ್ಲೆಟ್ಗಳಿಗೆ ಮತ್ತು ಇನ್ನಿತರ ಕೆಲವೊಂದು ಕಡೆ ಇವತ್ತು ರೇಡ್ ಮಾಡಲಾಗಿದೆ. ಇವತ್ತು ಪಬ್ಗಳಿಗೆ ಕೂಡ ರೇಡ್ ಮಾಡಲಾಗಿದೆ. ಎಲ್ಲಿ ಇವತ್ತು ನಮ್ಗೆ ತಪ್ಪು ಕಂಡು ಬಂದಿದ್ದೇವ ಅಲ್ಲಿ ಎಲ್ಲರೂ ಕೂಡ ನೋಟಿಸ್ ಜಾರಿ ಮಾಡಿ ಇವತ್ತು ಅವರಿಗೆ ಎಕ್ಸ್ಪ್ಲನೇಷನ್ ಕೂಡ ಕೇಳಿದ್ದೇವೆ. ಕೆಲವೊಂದು ಕಡೆ ಎಲ್ಲಿ ವಿಪರೀತವಾಗಿತ್ತು ಶ್ರಮಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅದನ್ನು ನಾವು ಇವತ್ತು ಬಂದು ಕೂಡ ಮಾಡಲಾಗಿದೆ, ಸೀಲ್ ಮಾಡಿದ್ದೇವೆ. ನಮ್ಮ ಈ ಒಂದು ತಪಾಸಣೆ ಮತ್ತು ರೇಡ್ನ ಉದ್ದೇಶ ಅದು ಇನ್ನೊಬ್ಬರಿಗೆ ನಾವು ಕಿರುಕುಳ ಕೊಡ್ಬೇಕಂತಲ್ಲ ಅಥವಾ ಅವರ ವ್ಯಾಪಾರನ ಬಂದ್ ಮಾಡ್ಬೇಕಂತ ಉದ್ದೇಶ ಇಲ್ಲ.
ಅಥವಾ ಅವರಿಗೆ ಶಿಕ್ಷೆ ಕೊಡ್ಬೇಕಂತಲೂ ಅಲ್ಲ. ನಮ್ಮ ಮುಖ್ಯವೇ ಅದು ಸೆಕೆಂಡ್ರಿ. ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಅವ್ರು ಏನು ತಪ್ಪು ಮಾಡ್ತಿದ್ದಾರೆ ಅಂತ ಫಸ್ಟ್ ಅವ್ರಿಗೆ ಅರ್ಥ ಮಾಡಿಕೊಳ್ಬೇಕು. ಒಂದು ಅವ್ರೇನು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಜನರಿಗೆ ಕೂಡ ಜನರನ್ನು ಮೂಡಿಸ್ಬೇಕು. ಎಲ್ಲವೂ ಕೂಡ ಸರಿ ಇಲ್ಲ, ಈ ರೀತಿಯ ಪರಿಸ್ಥಿತಿ ಇದೆ, ನೀವು ಹೋಟೆಲ್ಗೆ ಹೋಗಿ ಮತ್ತು ಇನ್ನೊಂದು ಹೋಗಿ ಊಟ ಮಾಡುವಾಗ ಒಂದು ಸಲ ಅಲ್ಲ 10 ಸಲ ಇದರ ಬಗ್ಗೆ ಆಲೋಚನೆ ಮಾಡಬೇಕಂತ ಹೇಳಿಕೊಂಡು ನಾವು ಅದನ್ನು ಅದು ನಮ್ಮ ಉದ್ದೇಶ ಆಗಿದೆ ಮುಖ್ಯವಾಗಿ. ಆದ್ರೆ ಕೆಲವೊಂದು ಕಡೆ ಇವತ್ತು ಏನು ಕಾನೂನು ಪ್ರಕಾರ ನೋಟಿಸ್ಕೊಟ್ಟು ಅವರಿಗೆ ಇವತ್ತು ಏನು ನಮ್ಮ ವಿಚಾರ ನಾವು ಇಟ್ಕೊಂಡು ಮಾಹಿತಿ ಕೊಟ್ಟು ಅವರಿಗೆ ಕಾನೂನು ವ್ಯಾಪ್ತಿಯಲ್ಲಿ ಏನು ಅವಕಾಶ ಇದೆ ಆ ಕ್ರಮವನ್ನು ಕೂಡ ನಮ್ಮ ಕಮಿಷನರ್ ಅವರಿಗೆ ತಗೊಳ್ಳಿಕ್ಕೆ ನಾವು ಈಗಾಗಲೇ ನಾವು ಸೂಚಿಸಿದ್ದೇವೆ.